Guys, welcome back to my channel Shrustruetips Kannada. Okay, ಇವಾಗ ನಾನು ಆಲ್ರೆಡಿ ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಬ್ಲಷ್ ಅಂದರೆ ಏನು, ಬ್ಲಷ್ ಯಾಕೆ ಅಪ್ಲೈ ಮಾಡ್ತಾರೆ ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಅನ್ನೋ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಅಂದರೆ ಬ್ರಷಲ್ಲಿ ನಿಮಗೆ ಪೌಡರ್ ಬ್ರಷಸ್ ಇರುತ್ತೆ ಆ್ಯಂಡ್ ಚೀಕ್ ಟಿಂಟ್ ಇರುತ್ತೆ, ಇಲ್ಲ ಸ್ಟಿಕ್ ಬ್ರಷಸ್ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ನಾನಿಲ್ಲಿ ಪೌಡರ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ ಬ್ರಷ್ ಏನಂದರೆ ನಾವು ಯಾವಾಗ ಬೇಕಾದರೂ ಈಸಿಯಾಗಿ ಯೂಸ್ ಮಾಡ್ಬೋದು. ಇದಕ್ಕೆಲ್ಲ ಈ ಸ್ಟಿಕ್ ಆ್ಯಂಡ್ ಟಿಂಟ್ ಬ್ಲಷಸ್ಗಿಂತ ಈ ಪೌಡರ್ ಬ್ರಷನ್ನು ಅಪ್ಲೈ ಮಾಡೋದು ಈಸಿ ಆಗುತ್ತೆ. ಯಾಕಂದರೆ ಟಿಂಟ್ ಆ್ಯಂಡ್ ಸ್ಟಿಕ್ ಬ್ರಷಸ್ ಏನಿರುತ್ತೆ ಸ್ವಲ್ಪ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ಅದರಲ್ಲಿ. ಪೌಡರ್ ಬ್ರಷಸ್ ಏನಿರುತ್ತಲ್ವ ಇದನ್ನು ಬ್ಲೆಂಡ್ ಮಾಡೋದು ತುಂಬಾ ಈಸಿ. ನೀವು ಬ್ಲಷನ್ನು ಬ್ರಷಿಂದನೇ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರದ್ದು ಬ್ರಷನ್ನು ಯೂಸ್ ಮಾಡ್ತೀನಿ. ಸೊ ಈ ಥರದ್ದು ಪ್ಲಫಿ ರೌಂಡ್ ಬ್ರಷ್ ಏನಿರುತ್ತಲ್ವ ಈ ಬ್ರಷನ್ನು ನಾವು ಬ್ಲಷ್ಗೆ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ಫಸ್ಟಿಗೆ ಪಾಯಿಂಟ್ ಮಾಡಬೇಕಾದ ವಿಷಯ ಏನಂದರೆ, ಇವಾಗ ಸ್ಕಿನ್ ಟೋನಲ್ಲಿ ಫೇರ್ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್ ಆ್ಯಂಡ್ ಡಾರ್ಕ್ ಸ್ಕಿನ್ ಟೋನ್ ಈ ಥರ ಇರುತ್ತಲ್ವ. ಸೊ ಇದರಲ್ಲಿ ಯಾವ್ಯಾವ ಸ್ಕಿನ್ ಟೋನ್ ಅವರು ಯಾವ್ಯಾವ ಕಲರ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅದನ್ನೇ ಕಲರ್ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫೇರ್ ಸ್ಕಿನ್ ಟೋನ್ ಅವರು ಸ್ವಲ್ಪ ಡಾರ್ಕ್ ಕಲರ್ ಯೂಸ್ ಮಾಡಿದರೆ ಅದು ಸ್ವಲ್ಪ ತುಂಬಾ ಒಂಥರ ಅಷ್ಟು ಸೆಟಲ್ಡ್ ಆಗಿ ಕಾಣೋದಿಲ್ಲ, ಸ್ವಲ್ಪ ಓವರ್ ಆದಾಗೆ ಕಾಣುತ್ತೆ. ಅದೇ ಇವಾಗ ಡಾರ್ಕ್ ಸ್ಕಿನ್ ಟೋನ್ ಅವರು ಲೈಟ್ ಕಲರ್ ಯೂಸ್ ಮಾಡಿದರೆ ಅದು ವಿಸಿಬಲೇ ಆಗೋದಿಲ್ಲ. ಸೊ ಬ್ಲಷ್ ಅಪ್ಲೈ ಮಾಡಿದ್ರೂ ಅದರದ್ದು ಬೆನಿಫಿಟ್ ಏನೂ ಸಿಗೋದಿಲ್ಲ. ಸೊ ಆಯಾಯ ಸ್ಕಿನ್ ಟೋನ್ ಅವರು ಯಾವ್ಯಾವ ಕಲರ್ಸನ್ನು ಯೂಸ್ ಮಾಡಬೇಕು ಅದೇ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಮೇಬೆಲಿನ್ ಅವರದ್ದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಸ್ಕಿನ್ ಟೋನ್ ಅವರಿಗೆ ಕೂಡ ಕಲರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದೊಂಥರ ಪೀಚ್ ಕಲರ್ ಇದೆ ಅಲ್ವಾ, ಇದು ಫೇರ್ ಟು ಮೀಡಿಯಂ ಸ್ಕಿನ್ ಟೋನ್ ಅವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ತುಂಬಾ ಲೈಟ್ ಆಗಿದೆ, ಸೆಟಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಒಂಥರ ಪಿಂಕ್ ಕಲರ್ ಕೊಟ್ಟಿದ್ದಾರೆ, ಇದು ಮೀಡಿಯಂ ಟು ಡಾರ್ಕ್ ಸ್ಕಿನ್ ಟೋನ್ ಅವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಈ ಕಲರ್ ಅಪ್ಲೈ ಮಾಡಿದ್ರೆ ಅಷ್ಟೊಂದು ವಿಸಿಬಲ್ ಆಗಿರೋದಿಲ್ಲ, ಆದರೆ ಈ ಕಲರ್ ಸ್ವಲ್ಪ ಜಾಸ್ತಿ ಆದಾಗೆ ಕಾಣುತ್ತೆ. ಸೊ ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಡಾರ್ಕ್ ಸ್ಕಿನ್ ಟೋನ್ ಇದ್ದವರು ಡಾರ್ಕ್ ವೈನ್ ಕಲರಲ್ಲಿ ಇರೋದ್ರಿಂದ ಇಂಥ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಬ್ಲಷನ್ನು ಎಲ್ಲೆಲ್ಲ ಅಪ್ಲೈ ಮಾಡಬೇಕು. ಒಂದು ನೀವು ಈ ಥರ ಚೀಕ್ ಬೋನ್ ಏನಿರುತ್ತಲ್ವ, ಇಲ್ಲಿ ನೀವು ಸ್ಮೈಲ್ ಮಾಡಿದಾಗ ಇಲ್ಲೇನೋ ಒಂದು ಎದ್ಬಿಟ್ಟು ಬರುತ್ತಲ್ವ ಇಷ್ಟು ಪ್ಲೇಸ್, ಆ ಪ್ಲೇಸಲ್ಲಿ ಅಪ್ಲೈ ಮಾಡಬೇಕು ನಿಮ್ಮ ಬ್ಲಷನ್ನು. ಕೆಲವರು ಸ್ವಲ್ಪ ನೋಸಿಗೆ ಕೂಡ ಹಚ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ದಪ್ಪ ಮುಖ ಇದ್ದವರು ಈ ಥರ ಇಲ್ಲಿಂದ ಈ ಥರ ತಗೊಂಡು ಬಂದು ಇಲ್ಲಿ ತನಕ ತಗೊಂಡು ಬರಬೇಕು ಬ್ಲಷ್ನ. ಸೊ ನಿಮ್ಮದು ಒಂಥರ ಫೇಸ್ ಲಿಫ್ಟ್ ಆದಾಗೆ ಕಾಣುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನಿಮ್ಮದು ಫೇಸ್ ತುಂಬಾ ಸ್ಲಿಮ್ ಆಗಿ ಇಲ್ಲಿ ಸ್ವಲ್ಪ ಆಗಿದ್ರೆ ನೀವು ಬ್ಲಷನ್ನು ಈ ನಿಮ್ಮ ಚೀಕ್ ಇಷ್ಟು ಸರೌಂಡಿಂಗಲ್ಲೇ ಇಡಬೇಕು ಸ್ವಲ್ಪ ಈ ಥರ. ಸೊ ಇದು ಫೇಸ್ ಸ್ಟ್ರಕ್ಚರನ್ನು ನೀವು ಫಸ್ಟ್ ಅನಲೈಸ್ ಮಾಡಿಕೊಂಡು ಅದರ ಅಕಾರ್ಡಿಂಗ್ ನೀವು ಈ ಥರ ಮೇಕಪ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಜಸ್ಟ್ ಬ್ಲಷ್ ಅಪ್ಲೈ ಮಾಡಬೇಕು ಅಂತೇಳಿ ನೀವು ಹೇಗಂತಾರೆ ಹಾಗೆ ಅಪ್ಲೈ ಮಾಡಿದ್ರೆ ಅದು ಇನ್ನೂ ಒಂಥರ ಸ್ಟ್ರಕ್ಚರೇ ಸಿಗೋದಿಲ್ಲ ನಿಮ್ಮ ಫೇಸಿಗೆ. ಸೊ ಈ ಥರದ್ದು. ಸೊ ನನ್ನ ಫೇಸ್ ಸ್ವಲ್ಪ ಫ್ಯಾಟ್ ಸೈಡೇ ಇದೆ, ನಾನು ಬ್ಲಷನ್ನು ಇಲ್ಲಿ ಚೀಕ್ ಇಲ್ಲಿ ಅಪ್ಲೈ ಮಾಡಿ ಈ ಥರ ಅಪ್ವರ್ಡ್ ಡೈರೆಕ್ಷನ್ಗೆ ತಗೊಂಡು ಹೋಗ್ತೀನಿ. ಸೊ ಒಂಥರ ಫೇಸ್ ಲಿಫ್ಟ್ ಆದಾಗಿ ಸ್ವಲ್ಪ ಸ್ಟ್ರಕ್ಚರ್ ನನ್ನ ಫೇಸಿಗೆ ಈ ಥರ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಮ ಫೇಸನ್ನು ನೀವು ಫಸ್ಟ್ ನೋಡಿಕೊಂಡು ನೆಕ್ಸ್ಟ್ ಅದಕ್ಕೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಹಾಗೆ ಯೂಸ್ ಮಾಡ್ಬೋದು. ನಾನು ಹೇಳಿದಾಗೆ ಸ್ವಲ್ಪ ಫ್ಯಾಟ್ ಫೇಸ್ ಇದ್ದವರು ಈ ಥರ ಬ್ಲೆಂಡ್ ಮಾಡ್ತಾ ಸರ್ಕ್ಯುಲರ್ ಮೋಷನಲ್ಲಿ ಮೇಲೆ ತಗೊಂಡು ಬನ್ನಿ. ಸ್ವಲ್ಪ ಸ್ಲಿಮ್ ಫೇಸ್ ಇದ್ದವರು ಸ್ವಲ್ಪ ಇಲ್ಲೇ ಸ್ವಲ್ಪ ಈ ಥರ ಅಪ್ಲೈ ಮಾಡಿ ಜಸ್ಟ್ ಇಲ್ಲಿ ತನಕ ಇಯರ್ ಸೈಡ್ ತನಕ. ಇಲ್ಲಿ ನಾನು ಪೀಚ್ ಕಲರ್ ಯೂಸ್ ಮಾಡ್ತೀನಿ, ಸ್ವಲ್ಪ ನನ್ನ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗೋ ಆಗಿದೆ. ಸ್ವಲ್ಪ ಈಚೆ ತಗೊಂಡು ಇದನ್ನ ಡಸ್ಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಫಸ್ಟಿಗೆ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಸರ್ಕ್ಯುಲರ್ ಮೋಷನಿಂದ ಅದನ್ನು ಈ ಥರ ಮೇಲೆ ತಗೊಂಡು ಹೋಗಿ. ಸೊ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ಒಂದು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನಾನು ಅಪ್ಲೈ ಮಾಡಿಲ್ಲ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿರ್ಬೋದು. ಸ್ವಲ್ಪ ಇಲ್ಲಿ ನಂದು ಚೀಕ್ ಸ್ವಲ್ಪ ಲಿಫ್ಟ್ ಆದಾಗೆ ಅನ್ನಿಸ್ತಾ ಇದೆ ಅಲ್ವಾ. ಸೊ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ನೀವು ನೆಕ್ಸ್ಟ್ ಅದನ್ನ ಬ್ಲೆಂಡ್ ಮಾಡೋದು ಕೂಡ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಸೊ ಒಂಥರ ಚೆನ್ನಾಗಿ ಕಾಣುತ್ತೆ. ಬ್ಲಷ್ ತುಂಬಾ ಇಂಪಾರ್ಟೆಂಟ್ ಗೈಸ್. ನಾನು ಕೂಡ ಫಸ್ಟ್ ಬ್ಲಷ್ ಏನು ಇದು ಜಸ್ಟ್ ಡ್ಯಾನ್ಸಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಏನು ಮೇಕಪ್ಪಲ್ಲೆಲ್ಲ ಬ್ಲಷ್ ಯೂಸ್ ಮಾಡೋದು ಅಂತಲೇ ಅಂದ್ಕೊತಿದ್ದೆ. ಬಟ್ ಬ್ಲಷ್ ಯೂಸ್ ಮಾಡೋದು ನಿಮ್ಮದು ಮೇಕಪ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ, ಒಂಥರ ಹೆಲ್ದಿ ಫೇಸ್, ಒಂಥರ ಬ್ಲಷಿಂಗ್ ಚೀಕ್ಸ್. ಸೊ ಬ್ಲಷ್ ಯೂಸ್ ಮಾಡೋದು ಮಾತ್ರ ಮರಿಬೇಡಿ. ಆದರೆ ಕಲರ್ ಚೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ. ಸೊ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ನಿಮಗೆ ಗೊತ್ತಾಯ್ತಲ್ವಾ. ಸೊ ಇಲ್ಲಿ ನಾನು ಚೀಕ್ ಟಿಂಟ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೀವು ಚೀಕ್ ಟಿಂಟ್ ಕೂಡ ಯೂಸ್ ಮಾಡ್ಬೋದು, ಅದಿಲ್ಲ ಅಂದರೆ ನೀವು ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ಬೋದು. ಲಿಕ್ವಿಡ್ ಲಿಪ್ಸ್ಟಿಕ್ ಇಲ್ಲ ನಿಮಗೆ ಯಾವ ಕಲರ್ ಲಿಪ್ಸ್ಟಿಕ್ ಇಷ್ಟ ಅದನ್ನು ಜಸ್ಟ್ ಈ ಥರ ಫೇಸಿಗೆ ಹಚ್ಕೊಂಡು ಬ್ಲೆಂಡ್ ಮಾಡ್ಬೋದು. ಹಚ್ಚೋಕೆ ಹೋಗ್ಬೇಡಿ, ಮೇಲೆ ಹಚ್ಚಿದ್ರೆ ಅದನ್ನ ತುಂಬಾನೇ ಓವರ್ ಆಗಿ ಕಾಣುತ್ತೆ. ಈವನ್ ಪೌಡರಲ್ಲಿ ಕೂಡ ಅಷ್ಟೇ, ನೀವು ಒಮ್ಮೆಲೆ ಹಚ್ಚೋಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಮಾಡಿ ಬಿಲ್ಡ್ ಮಾಡ್ತಾ ಬರ್ಬೋದು. ಇದನ್ನು ಕೈಯಲ್ಲೇ ಈ ಥರ ಬ್ಲೆಂಡ್ ಮಾಡ್ಕೋತೀನಿ.
ಕೈಯಲ್ಲೇ ಈ ಥರ ಬ್ಲೆಂಡ್ ಮಾಡಿದ ನಂತರ ನೆಕ್ಸ್ಟ್ ಬ್ಲಷಿಂದ ನಾನು ಇದನ್ನ ಸ್ಪ್ರೆಡ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ನಾನು ಈ ಥರ ಬ್ಲೆಂಡ್ ಮಾಡ್ತೀನಿ. ಬೇಕಾದರೆ ನೀವು ಇಲ್ಲಿ ಸ್ವಲ್ಪ ಸೈಡಿಗೆ ಹ್ಯಾಂಡ್ ನೋಸಿಗೆ ಸ್ವಲ್ಪ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಮಾಡಿ. ನಿಮ್ಗೊಂದು ಟೆಕ್ನಿಕ್ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಶೀನ್ ಇರೋ ಬ್ಲಷ್ ಕೂಡ ಬರುತ್ತೆ, ಅದರಲ್ಲಿ ಶಿಮರ್ ಪಾರ್ಟಿಕಲ್ಸ್ ಇರುತ್ತೆ, ಪಾರ್ಟಿಗೆ ಫಂಕ್ಷನ್ ಕಾಣುತ್ತೆ. ಬಟ್ ರೆಗ್ಯುಲರ್ ವೇರ್ಗೆ ಈ ಥರ ನೀವು ಮ್ಯಾಟ್ ಬ್ರಷಸನ್ನು ಯೂಸ್ ಮಾಡ್ಬೋದು. ಸಿಂಗಲ್ ಬ್ಲಷಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಅಷ್ಟೇ ಗೈಸ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ಬ್ಲಷ್ ಅಂದರೆ ಏನು, ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಏನಾದರೂ ಬೇಕಾದರೆ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅದರಲ್ಲಿ ಯಾವುದೆಲ್ಲ ಅಫೋರ್ಡೆಬಲ್ ರೇಂಜಲ್ಲಿ ಯಾವುದೆಲ್ಲ ಚೆನ್ನಾಗಿದೆ ಅಂತ ನೀವು ಕೇಳೋದಾದರೆ ಅದಕ್ಕೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ನಿಮ್ಗೇನಾದರೂ ಆ ಥರದ್ದೇನೋ ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ 2 PM. ಅಲ್ಲಿ ತನಕ ಬಾಯ್.